ಏನೋ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕದನ ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಯ್ತು, ಆದ್ರೂ ಕೂಡ ಸೀಕ್ರೆಟ್ ಫೈಟ್ ಅನ್ನೋದು ನಿಂತಿಲ್ಲ. ಸೀಕ್ರೆಟ್ ಫೈಟ್ ಅಂದ್ರೆ ಮೀಟಿಂಗ್ಗಳಾಗ್ತಾ ಇದಾವೆ. ಸೀಕ್ರೆಟ್ ಮೀಟಿಂಗ್ ಮೂಲಕ ಅಸಲಿ ಆಟವನ್ನ ಡಿಕೆ ಶಿವಕುಮಾರ್ ಆರಂಭ ಮಾಡಿದಂಗೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಪರ ಒಲವಿರುವಂತಹ ಖರ್ಗೆ ಅವರ ನಡೆ ಕೂಡ ನಿಗೂಢವಾಗಿದೆ. ಡೆಲ್ಲಿಗೆ ಹೊರಡೋಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ಖರ್ಗೆ ಅವರು ಮಾತಾಡಿದ್ದಾರೆ. ಸಿಎಂ ಪಟ್ಟದ ವಿಚಾರಕ್ಕೆ ಹೈಕಮಾಂಡ್ ಏನಾದರೂ ಚರ್ಚೆ ಮಾಡಿದ್ಯಾ, ಏನಾದರೂ ಮೆಸೇಜ್ ಕಳಿಸಿದ್ಯಾ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಕೂಲಂಕುಷವಾಗಿ ಖರ್ಗೆ ಅವರ ಬಳಿ ಮಾಹಿತಿಯನ್ನ ಕೆದಕಿದ್ದಾರೆ ಅನ್ನುವಂತಹ ಸುದ್ದಿ. ಸೊ ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಎಐಸಿಸಿ ಅಧ್ಯಕ್ಷ ಖರ್ಗೆ ಜೊತೆ ಡಿಸಿಎಂ ಸೀಕ್ರೆಟ್ ಟಾಕ್ ಮಾಡಿದ್ದಾರೆ, ಅಂದ್ರೆ ಮಾತನಾಡಿದ್ದಾರೆ. ಒಂದೇ ಕಾರ್ನಲ್ಲಿ ಇಬ್ರು ಹೋಗಿದ್ದಾರೆ. ಖರ್ಗೆ ಕಾರಿನಲ್ಲಿಯೇ ವಿಧಾನಸೌಧದಿಂದ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಸಿಎಂ ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆ ಇಬ್ರು ಅಲ್ಲಿಂದ ಹೊರಟರು. ವಿಧಾನಸೌಧದಿಂದ ಸದಾಶಿವನಗರಕ್ಕೆ ಇಬ್ರು ನಾಯಕರು ಕಾರಲ್ಲಿ ಹೋಗಿದ್ದಾರೆ. ಡೆಲ್ಲಿಗೆ ತೆರಳ್ತಾ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಏರ್ಪೋರ್ಟ್ ತನಕ ಡ್ರಾಪ್ ಮಾಡಕ್ಕೆ ಡಿಕೆ ಶಿವಕುಮಾರ್ ಅವರು ಅವ್ರ ಕಾರ್ನಲ್ಲೇ ಜೊತೆಯಾಗಿ ಹೋದ್ರು. ಆ ಸಂದರ್ಭದಲ್ಲಿ ಸುಮಾರು 1-1.5 ಗಂಟೆಗಳ ಕಾಲ ಇಬ್ಬರಿಗೂ ಸಿಕ್ಕಿದೆ. ಆಗ ಏನೇನು ಚರ್ಚೆ ಮಾಡಿದ್ದಾರೆ ಅನ್ನೋದು ಕುತೂಹಲ ಇದೆ. ಗನ್ಮ್ಯಾನ್ಗಳನ್ನ ಕೆಳಗಿಳಿಸಿ ಕಾರ್ ಹತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸೊ ಬಹಳ ಸೀಕ್ರೆಟ್ ಆಗಿ ಅಪ್ಡೇಟ್ಗಳು ಹೊರಗೆ ಬರ್ದಲೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವ ತಂತ್ರಗಾರಿಕೆಯನ್ನು ಕೂಡ ಮಾಡಿದ್ದಾರೆ. ಏನೇನು ಚರ್ಚೆ ಆಗಿದೆ ಇಬ್ಬರ ನಡುವೆ ಅನ್ನುವಂಥದ್ದೇ ಕುತೂಹಲ. ಆಫ್ಟರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ನನ್ನ ಕಲೀಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಕೇಳೋಣ ಅಂತ ಇಬ್ರು ಮೇಲ್ನೋಟ ಕೇಳ್ದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅದಾದ್ಮೇಲೆ ಸಮಯ ಸಿಕ್ಕಾಗ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಸಿದ್ದರಾಮಯ್ಯ ಅವರು, ಇಲ್ಲಿ ಖರ್ಗೆ ಅವ್ರನ್ನ ಡಿ.ಕೆ. ಶಿವಕುಮಾರ್ ಅವರು ಮೀಟ್ ಮಾಡ್ತಾ ಇದ್ದಾರೆ. ಗಂಟೆಗಟ್ಟಲೆ ಚರ್ಚೆ ಮಾಡ್ತಾ ಇದ್ದಾರೆ. ಏನ್ ಅನ್ಕೋಬೇಕಿದ್ದೀನಿ ನಾವು? ವಿದ್ಯಾ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಇವತ್ತಿನ ಪ್ರಯಾಣ ಬಹಳ ಕುತೂಹಲವನ್ನು ಮೂಡಿಸ್ತಿರುವಂತದ್ದು. ಯಾಕಂದ್ರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಕಳೆದ ವಾರವಷ್ಟೇ ಭೇಟಿಯಾಗಿದ್ರು. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಹೋಗೋದಕ್ಕಿಂತ ಮುಂಚೆಲೂ ಕೂಡ ಡಿ.ಕೆ. ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಹಸ್ಯ ಸಭೆ ನಡೆಸಿದ್ರು. ಇಂದು ಕೂಡ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಏನು ವಿಧಾನಸೌಧದಿಂದ ಸದಾಶಿವನಗರಕ್ಕೆ ಹೋಗ್ತಾರೆ. ಅಲ್ಲಿಂದ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಸೀಕ್ರೆಟ್ ಆಗಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಏನು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿರುವಂತದ್ದು, ಎಂ ಬಿ ಪಾಟೀಲ್ ಅವರು ಭೇಟಿಯಾಗಿರುವಂತದ್ದು, ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಿಎಂ ಆಪ್ತರು ಮತ್ತು ಸಿಎಂ ಅವರು ಭೇಟಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಎಲ್ಲವೂ ಕೂಡ ಸುಖಾಂತ ಕಂಡಿತು ಅನ್ನುವಂಥದ್ದು ಒಂದು ಚರ್ಚೆ ಆಗಿತ್ತು. ಆದ್ರೆ ಯಾವುದೂ ಕೂಡ ಇಲ್ಲಿವರೆಗೂ ಸುಖಾಂತ ಕಂಡಿಲ್ಲ. ತಾರ್ಕಿಕ ಅಂತ್ಯವನ್ನ ಕಾಣದೇ ಇರೋದ್ರಿಂದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಪರ ಒಂದಿಷ್ಟು ಬೆಂಬಲಿಗರು ಘೋಷಣೆಯನ್ನ ಕೂಗ್ತಿರುವಂತದ್ದು. ಸಿಎಂ ಆಗ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪುರ ಆಗಿರುವಂತಹ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಅವರು ಎಲ್ಲರೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ರು. ಈ ಎಲ್ಲ ವಿಚಾರಗಳ ನಡುವೆ ಸತೀಶ್ ಜಾರಕಿಹೊಳಿ ಮತ್ತು ಎಂ ಬಿ ಪಾಟೀಲ್ ಅವರನ್ನ ಸೀಕ್ರೆಟ್ ಆಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಭೇಟಿಯಾಗಿ ತಮ್ಮ ಒಂದು ವಾದವನ್ನ ಮಂಡಿಸಿದ್ರು. ತಾನು ಸಿಎಂ ಆಗೋದಕ್ಕೆ ಏನಾದ್ರು ಅವಕಾಶ ಸಿಕ್ಕರೆ ನನಗೆ ಬೆಂಬಲ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳನ್ನ ನಡೆಸಿದ್ರು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಭೇಟಿಯಾಗಿ ಎಲ್ಲ ಅಪ್ಡೇಟ್ಗಳನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಒಂದಿಷ್ಟು ಪರವಾಗಿ ಒಲವನ್ನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅಧಿಕಾರ ಹಂಚಿಕೆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಏನು ಪವರ್ ಶೇರಿಂಗ್ ಮಾತುಕತೆ ಆಗಿದ್ದ ಸಂದರ್ಭದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ಒಂದಿಷ್ಟು ಸೀಕ್ರೆಟ್ ಮಾತುಕತೆಗಳಾಗ್ತಾ ಇದೆ. ಸದ್ಯಕ್ಕೆ ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಕೂಡ ಯಾರು ಕೂಡ ಮಾತಾಡಬೇಡಿ ಅನ್ನುವಂತ ಸೂಚನೆ ನೀಡೋದು ಒಂದ್ ಕಡೆ ಆದ್ರೆ ತಮ್ಮ ಏನು ಪ್ರಯತ್ನವನ್ನ ಮಾಡೋದು ಅನ್ನೋದ್ರ ಒಂದು ಸೂಚನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ನೀಡಿದ್ರಿಂದ ಸೀಕ್ರೆಟ್ ಆಗಿ ಸೈಲೆಂಟ್ ಆಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅದರ ಅಪ್ಡೇಟ್ ಅನ್ನ ಕೊಡುವಂತ ಕೆಲಸವನ್ನ ಇವತ್ತು ಗುಟ್ಟಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಖರ್ಗೆ ಅವರಿಗೆ ಮಾಡಿದ್ದಾರೆ. ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಬೆಳಗಾವಿ ಅಧಿವೇಶನದ ಬಳಿಕ ಡಿಸೆಂಬರ್ 19ಕ್ಕೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡುವಿನ ಕುರ್ಚಿ ಕಾಳಗಕ್ಕೆ ಮತ್ತೊಂದು ಕದನಕ್ಕೆ ಒಂದು ಅಖಾಡವನ್ನ ರೆಡಿ ಮಾಡುತ್ತಾ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ.
ವಿದ್ಯಾ. ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ. ತಮ್ಮೆಲ್ಲ ಸರ್ವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ನನ್ನ ಕಡೆಯಿಂದ ಲೂಪ್ ಹೋಲ್ಸ್ ಆಯ್ತು, ಇದು ನಾನು ಮಾಡಬೇಕಿತ್ತು ಅಂತ ಅನ್ನಿಸ್ಕೋಕೂಡ್ದು. ಎಲ್ಲ ರೀತಿಯ ಎಫರ್ಟ್ಗಳನ್ನು ಕೂಡ 100% ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ.